ಏನಾದರೂ ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಅದನ್ನು ಹಿಂಪಡಿಲಿಕ್ಕೆ ಏನಾದರೂ ನೀವು ಪ್ರಯತ್ನ ಪಟ್ಟರೆ ನಾವು ಪ್ರತ್ಯೇಕ ಒಂದು ರಾಜ್ಯ ಕಟ್ಟಲಿಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳಿ ಯಾರು ವಿರೋಧ ಪಡಿಸ್ಯಾರ? ಈಗ ಕಾಂಗ್ರೆಸ್ ಕೇಳಿ ಬರೋದ್ರಿಂದ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ ಪ್ರಯತ್ನ ಮಾಡಿದ್ರೆ ನಾವು ಪ್ರತ್ಯೇಕ ರಾಜ್ಯಕ್ಕೆ ಮುಂದೆ ನೋಡ್ರಿ 371 ಜೇದಾಗ ಕೆಲವೊಂದು ಷರತ್ತುಗಳದಾವೆ. ಅದನ್ನು ನೋಡಿದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಕೆಲವೊಂದು ಭಾಗ ನಮ್ಮ ನಿಜಾಮ್ ಶಾಹಿ ಆಡಳಿತ ಮಾಡಿದಂಥ ಈ ಕಲಕೇರಿ ಸಿಂದಗಿ ತಾಲೂಕು ಆಲ್ಮೇಲ್ ಭಾಗ ಇನ್ನು ಅಲ್ಲಿ ಕರಿ ಮಸೂತಿ ಅವು ಅಲ್ಲಿ ಅಂದ್ರೆ ಅಲ್ಲಿ ತನಕ ಎಂಟರ್ ಆಗ್ಯಾರ ಅವ್ರು. ಏನೋ ನಿಜಾಮನ ಕಾಲದಾಗ ಅಲ್ಲೂ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ಯದ. ಅವ್ರದ್ದು ಆಡಳಿತ ಇಲ್ಲಿ ತನಕ ನಡೆಸ್ಯಾರ. ಅದಕ್ಕೆ ನಾವೇನು ಹೇಳ್ತೀವಿ, ವಿಜಯಪುರ ಜಿಲ್ಲೆ 371 ಜೆ ಆಗಲಿಕ್ಕೆ ಅತ್ಯಂತ ಸೂಕ್ತ ಜಿಲ್ಲೆ. ನಮ್ಮ ಭಾಗನೂ ಐತಿ. ಈ ಕೆಲವೊಂದು ಬಳ್ಳಾರಿ ಭಾಗದಾಗ ತೊಗೊಂಡಾರ, ಅಲ್ಲೇನೇ ನಿಜಾಮ್ ಹೋಗ್ಯಲ್ಲ, ಸುಡವಾಡೆ ಹೋಗ್ಯಲ್ಲ, ಕೊಪ್ಪಳ ತನ ನಿಜಾಮ್ ಹೋಗ್ಯಾನ, ಬಳ್ಳಾರಿ ಭಾಗದವ್ರು ತೊಗೊಂಡ್ರ. ಹಂಗಾದ್ರೆ ಬಿಜಾಪುರನಾಗ ಬಂದಾರಿಲ್ಲಿ. ನೀವು ಇಲ್ಲಿ ಹೋಗಿ ಕರಿ ಮಸೂತಿ ಐತಿ ಆಲ್ಮೇಲದಿಂದ ನಾವು ಅಫ್ಜಲ್ಪುರ ಹೋಗಾಗ ಒಂದು ಲೆಫ್ಟಿಗೆ ಒಂದು ಅದು ಯಾರು ಕಟ್ಟಿ ನಿಜಾಮ. ಕಲಿಕೇರಿ ಒಳಗೆ ನಮ್ಮ ದೇವಸ್ಥಾನಗಳ ಏನು ಇದು ವಿಘ್ನ ಮಾಡ್ಯಾರಲ್ಲ, ಇವರೆಲ್ಲ ನಿಜಾಮ್ ಶಾಹಿಗಳೇ ಮಾಡಿದ್ದು. ಅದಕ್ಕೆ ನಿಜಾಮ್ ಶಾಹಿಗಳ ಒಂದು ಶೋಷಣೆ ಎಲ್ಲಿ ಆಗೈತಿ ಅಲ್ಲಿ ಆರ್ಟಿಕಲ್ 371 ಜೆ ಅದು ಲಾತೂರ್ನಿಂದ ಹಿಡಿದು ನಮ್ಮ ಬಳ್ಳಾರಿವರೆಗೆ ಮಾಡ್ಯಾರ ಇಡೀ 370. ನಮ್ಮದು ಸೂಕ್ತದ. ನಾವು ಹೇಳಿದ್ದೀವಿ ಅವಾಗ. ನಾವು ಉಪ ಪ್ರಧಾನಮಂತ್ರಿ ಅದ್ವಾನಿಯವ್ರು ನಾವು ಮನವಿ ಕೊಟ್ಟಿದ್ದೀವಿ, ಆದರೆ ಅದು ಆಗಲಿಲ್ಲ. ಈಗ ಯಾರು ಹೋರಾಟ ಮಾಡ್ತಿದ್ರು ನಾವು ಬೆಂಬಲ ಕೊಡ್ತೀವಿ. ಅಲ್ಲ, ಇದನ್ನೇ ತೆಗಿಲಿಕ್ಕೆ ಪ್ರಯತ್ನ ನಡೆದಿದೆ. ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ ಪ್ರತ್ಯೇಕ ರಾಜ್ಯ ಮಾಡಬೇಕಾಗುತ್ತೆ. ನಾವು ತೆಗಿಲಾಕ ಸಾಧ್ಯನೇ ಇಲ್ಲ. ಅದು ಇದ್ದಿದ್ದು ಇರಲಿ, ಅಲ್ಲಿ ಜನರಿಗೆ ಒಳ್ಳೆಯದಾಗಲಿ, ಅದ್ರ ಜೋಡೆ ಬಿಜಾಪುರ ಜಿಲ್ಲೆ ಸೇರ್ಸ.